ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 1ನೇ ತಾರೀಕು ಸೌಮ್ಯವಾಸರ, ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ 2ನೇ ದಿನದ ತಿಥಿ, ಅಂದರೆ ದ್ವಿತೀಯ ತಿಥಿ ಇದೆ. ಇದು ಈ ದಿನ ಪೂರ್ತಿ ಇರುವಂಥ ತಿಥಿ. ನಂತರ ತೃತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 6:10 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಇದು ನಾಳೆ ದಿನ ಬೆಳಿಗ್ಗೆ 8:22 ಕೂಡ ಇರುವಂಥದ್ದು. ಇನ್ನು ನಾಳೆ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 7:40 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಐಂದ್ರ ಯೋಗ. ಇದು ಈ ದಿನ ಅಪರಾಹ್ನ 4:03 ಇರಲಿದೆ. ನಂತರ ವೈಧೃತಿ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಧನಸ್ಸು. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 2:03 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:51 ಮಧ್ಯಾಹ್ನ 12:27 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:39 ಬೆಳಿಗ್ಗೆ 9:15 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:52 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 2:20 ರಾತ್ರಿ 4:06 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:29 ಬೆಳಿಗ್ಗೆ 7:21 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಹಾಗೆ ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಚಗೋದಯದ ಲಾಭದ ಸಮಯದಲ್ಲಿ ನಿಮ್ಮ ವ್ಯವಹಾರಗಳನ್ನು ಆರಂಭ ಮಾಡಿ, ಅಥವಾ ನಿಮ್ಮ ಪ್ರಯಾಣ ಯಾವುದೇ ಇರಲಿ ಅದನ್ನು ಆರಂಭ ಮಾಡುವಂಥದ್ದು ಕೂಡ ಈ ಚಗೋದಯದ ಲಾಭದ ಸಮಯದಲ್ಲಿ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ವ್ಯಾಪಾರಸ್ಥರು ಪ್ರತಿದಿನ ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:55 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ದಿನ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ಅದರಲ್ಲೂ ಬುಧನಿಂದ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಬುಧ ಬುದ್ಧಿಯನ್ನು ಕೊಡುವಂಥವನು, ವಾಕ್ಚಾತುರ್ಯವನ್ನು ಕೊಡುವಂಥವನು. ಹಾಗಾಗಿ ಈ ದಿನ ಯಾರು
ಮಾತಿನಲ್ಲಿ ಜಾಣರಾಗಿರ್ತಾರೆ, ಅಂಥವರ ವ್ಯಾಪಾರಗಳು ಚೆನ್ನಾಗಿ ನಡೆಯುತ್ತೆ. ಇನ್ನು ಈ ದಿನ ನಿಮ್ಮ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ವ್ಯವಹಾರಗಳನ್ನು ಮಾಡೋದ್ರಿಂದ ಕೂಡ ಲಾಭವನ್ನು ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ಸ್ನೇಹಕ್ಕೆ ಮತ್ತು ಗೆಳೆತನಕ್ಕೂ ಕೂಡ ಬುಧ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ನಿಮ್ಮ ಚಟುವಟಿಕೆಗಳಿಗೆ ಗೆಳೆಯರ ಸಹಕಾರ ಸೂಕ್ತ ಸಮಯದಲ್ಲಿ ನಿಮಗೆ ಸಿಕ್ಕತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡುವಂತಹ ವ್ಯವಹಾರಗಳಿಂದ ಕೂಡ ಅನುಕೂಲತೆಗಳು ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಅತ್ಯುತ್ತಮವಾದಂತಹ ದಿನ. ಏಕೆಂದರೆ ನಿಮ್ಮ ಕಲಿಕೆಯನ್ನು ಸಾಬೀತುಪಡಿಸುವಂಥ ಒಂದು ವಿಶೇಷವಾದಂತಹ ದಿನ ಇದು. ಹಾಗಾಗಿ ಈ ದಿನದ ವ್ಯವಹಾರಗಳಲ್ಲಿ ನಿಮ್ಮ ಮಾತುಗಾರಿಕೆ ಏನಿದೆ, ಏಕೆಂದರೆ ಬುಧ ವಾಕ್ಶಕ್ತಿಯ ಸೂಚಕ. ಹಾಗಾಗಿ ನಿಮ್ಮ ಮಾತಿನಿಂದಲೇ ಈ ದಿನ ಎಷ್ಟೋ ಸಮಸ್ಯೆಗಳು ಬಗೆಹರಿಯುವಂಥದ್ದು ಇದೆ. ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನ ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:54 ಬೆಳಿಗ್ಗೆ 10:02 ಇನ್ನು ಅಪರಾಹ್ನ 4:52 ಸಂಜೆ 6 ಗಂಟೆಯವರೆಗೆ, ಹಾಗೆ ರಾತ್ರಿ 11:28 ರಾತ್ರಿ 12:20 ಗುರುಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ತುಂಬ ತಡ ಆಗುತ್ತೆ, ಫಲಿತಾಂಶಗಳು ಬೇಗ ಬರಲ್ಲ. ಹಾಗಾಗಿ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 8:54 ಇನ್ನು ಅಪರಾಹ್ನ 3:43 ಸಂಜೆ 4:52 ಹಾಗೆ ರಾತ್ರಿ 10:36 ರಾತ್ರಿ 11:28 ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನಿಮ್ಮ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿರಲಿ, ಹಣಕಾಸಿನ ವಿಚಾರಗಳು, ಅದೆಲ್ಲವನ್ನು ಕೂಡ ಬುಧ ಹೋರಾದಲ್ಲಿ ಈ ದಿನ ಆರಂಭ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಟುವಟಿಕೆಗಳಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ಬುಧ ಹೋರ ತುಂಬ ಪ್ರಶಸ್ತವಾಗಿರುತ್ತೆ ಈ ದಿನ. ಹಾಗಾಗಿ ಈ ದಿನ ಬುಧ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5:29 ಬೆಳಿಗ್ಗೆ 6:38 ಹಾಗೆ ಮಧ್ಯಾಹ್ನ 1:27 ಮಧ್ಯಾಹ್ನ 2:35 ಇನ್ನು ರಾತ್ರಿ 8:53 ರಾತ್ರಿ 9:44 ಬುಧ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶುಕ್ರ ಹೋರನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನ ಈ ದಿನ ಇರುವಂತಹ ಶುಕ್ರ ಹೋರದಲ್ಲಿ ಮಾಡಬೇಡಿ. ಜೊತೆಗೆ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗ್ಲಿ, ಯಾವುದೇ ದಾಖಲೆಗಳನ್ನ ಪಡ್ಕೊಳ್ಳುವಂಥ ವಿಚಾರದಲ್ಲಾಗ್ಲಿ ನೀವು ಈ ಶುಕ್ರ ಹೋರದಲ್ಲಿ ವ್ಯವಹಾರಗಳನ್ನ ಮಾಡಬೇಡಿ. ನಿಮಗೆ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು ತುಂಬ ಇದೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:19 ಮಧ್ಯಾಹ್ನ 1:27 ಇನ್ನು ರಾತ್ರಿ 8:01 ರಾತ್ರಿ 8:53 ಹಾಗೆ ರಾತ್ರಿ 2:03 ರಾತ್ರಿ 2:55 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ಕುಜ ಹೋರ ಏನಿದೆ ಅದು ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಮಾರಾಟ ಮಾಡುವಂಥ ವಿಚಾರ ಅಥವಾ ಅದರಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ತೆಗೆದುಕೊಳ್ಳುವಂಥ ವಿಚಾರ, ಈ ದಿನ ನೀವು ಹೆಚ್ಚಿನ ಮುತುವರ್ಜಿಯಿಂದ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇದು ಈ ದಿನ ಬೆಳಿಗ್ಗೆ 10:02 ಬೆಳಿಗ್ಗೆ 11:10 ಇನ್ನು ಸಂಜೆ 6 ಗಂಟೆಯಿಂದ ಸಂಜೆ 7:08 ಇನ್ನು ರಾತ್ರಿ 12:20 ರಾತ್ರಿ 1:11 ಕುಜ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ನಿಮ್ಮ ಮನೆಯನ್ನ ಬದಲಾವಣೆ ಮಾಡಬೇಕು, ಬಾಡಿಗೆಗೋ ಲೀಸ್ಗೋ ಮತ್ತೊಂದು ಮನೆಗೆ ನೀವು ಪ್ರವೇಶ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ರೆ ಅದನ್ನ ಈ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ನಿಮ್ಮ ಮನೆ ದೇವರ ಸಮೇತ ಮನೆಯ ಪ್ರವೇಶವನ್ನ ಮಾಡಬಹುದು.
ಆಗ ಹಾಲನ್ನು ಹುಕ್ಕಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ಬೋದು. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನ ಕೇಳಿಕೊಂಡು ನೀವು ನಿಮ್ಮ ಕಾರ್ಯಕ್ರಮಗಳನ್ನ ಮುಂದುವರಿಸಬಹುದು. ನಿಮ್ಮ ಚಟುವಟಿಕೆಗಳಾಗ್ಲಿ, ನಿಮ್ಮ ಪ್ರಯಾಣ ಆಗ್ಲಿ ಬಹಳ ಪ್ರಶಸ್ತವಾದಂತಹ ಒಂದು ಸಮಯದಲ್ಲಿ ಆರಂಭ ಆಗಬೇಕು. ಹಾಗಾಗಿನೇ ಪ್ರತಿದಿನ ನೀವು ಶುಭ ಮುಹೂರ್ತದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಮುಹೂರ್ತಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಅಂದರೆ ಇಲ್ಲಿ ಮುಹೂರ್ತ ಅಂತ ಹೇಳಿದ್ರೆ ಒಂದು ಶ್ರೇಷ್ಠವಾದಂತಹ ಸಮಯ, ಶುಭ ಸಮಯ ಅದು. ಹಾಗಾಗಿ ಈ ಸಮಯದಲ್ಲಿ ಎಲ್ಲ ಸತ್ವಭಾವಗಳು ಕೂಡ ಕೇಂದ್ರೀಕೃತವಾಗಿ ಎಲ್ಲ ಕೆಟ್ಟ ಪ್ರಭಾವಗಳನ್ನು ನಿಷ್ಕ್ರಿಯವಾಗಿ ಮಾಡುವಂತಹ ಕಾರ್ಯ ಯಶಸ್ವಿಯಾಗುವಂತೆ ಪ್ರಭಾವಗಳನ್ನು ಉಂಟು ಮಾಡುವಂಥದ್ದು ಇದು. ಅಂದರೆ ಇಲ್ಲಿ ಮುಹೂರ್ತ ಯಾವ ಶುಭ ಸಮಯದಲ್ಲಿ ಕಾರ್ಯಗಳನ್ನು ಕೈಗೊಂಡ್ರೆ ಅದು ನಿರ್ವಿಘ್ನವಾಗಿ ಕೈಗೂಡತ್ತೆ ಅನ್ನುವಂಥದ್ದನ್ನು ತಿಳಿಸತ್ತೆ. ಹಾಗೆ ಜಾತಕ ಮುಂದೆ ಆಗುವಂತಹ ಕೆಡುಕುಗಳನ್ನು ಸೂಚಿಸತ್ತೆ. ಹಾಗಾಗಿ ಇಲ್ಲಿ ಜಾತಕದಲ್ಲಿ ಏನೇ ದೋಷ ಇದ್ರೂ ಕೂಡ ಮುಹೂರ್ತ ಸರಿಯಾಗಿ ಇಟ್ಟರೆ ದೋಷ ಪರಿಹಾರ ಆಗುತ್ತೆ. ಒಳ್ಳೆಯ ಮುಹೂರ್ತ ಇಡಬೇಕಾದ್ರೆ ಮೊದಲು ಪಂಚಾಂಗ ಶುದ್ಧಿ ಇರಬೇಕು. ಇಲ್ಲಿ ಪಂಚ ಅಂಗಗಳು ಅಂತ ಹೇಳಿದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳು ಶುದ್ಧವಾಗಿರಬೇಕು. ಇದನ್ನೇ ನಾವು ಪಂಚಾಂಗ ಪ್ರಕರಣ ಅನ್ನುವಂಥ ಒಂದು ವಿಶೇಷವಾದಂತಹ ಮಾಹಿತಿಗಳನ್ನು ಪಂಚಾಂಗದಿಂದ ತಿಳಿಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಗುರುಬಲ ಕೂಡ ಇರಬೇಕು. ಅಂದರೆ ಜನ್ಮ ರಾಶಿಯಿಂದ ಗೋಚಾರದಲ್ಲಿ ಗುರು ಇರುವಂಥ ರಾಶಿಯವರೆಗೂ ಕೂಡ ಎಣಿಸಿದಾಗ ಗುರು 2, 5, 7, 9 ಮತ್ತು 11ನೇ ಸ್ಥಾನದಲ್ಲಿದ್ದರೆ ಅಂಥವ್ರಿಗೆ ಗುರುಬಲ ಇರುತ್ತೆ. ಗುರು ಸ್ವಕ್ಷೇತ್ರದಲ್ಲಿದ್ದಾಗ, ಉಚ್ಚ ಕ್ಷೇತ್ರದಲ್ಲಿದ್ದಾಗ ಅಥವಾ ಮಿತ್ರ ಕ್ಷೇತ್ರದಲ್ಲಿದ್ದಾಗ ಅಲ್ಲಿ ಗುರುಬಲ ಇರುತ್ತೆ. ಅಂದರೆ ಈ 2, 5, 7, 9, 11ರಲ್ಲಿ ಗುರು ಇಲ್ಲದೇ ಇದ್ರೂ ಕೂಡ ಅಂಥವ್ರಿಗೆ ಗುರುಬಲ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಈ ತಾರಾಬಲ ಅಂತ ಹೇಳಿದ್ರೆ ಕೆಲಸ ಪ್ರಾರಂಭಿಸವಾಗಬೇಕಾದ್ರೂ ಕೂಡ ಯಾವುದೇ ಶುಭ ಕಾರ್ಯಗಳಾಗಲಿ ಒಳ್ಳೆಯ ದಿನವನ್ನು ನೋಡಲೇಬೇಕು. ಅಂದರೆ ಪಂಚಾಂಗ ಶುದ್ಧಿ ಇರಬೇಕು. ಅದರ ಜೊತೆಗೆ ತಾರಾನುಕೂಲ ಕೂಡ ಇದೆಯೇ ಅನ್ನುವಂಥದ್ದನ್ನು ನೋಡಬೇಕು. ಇದನ್ನ ತಾರಾಬಲ ಇದ್ದರೆ ಅದು ಒಳ್ಳೆಯ ದಿನ ಅಂತ ಹೇಳಿ ಪರಿಗಣಿಸಲ್ಪಡುವಂಥದ್ದಾಗತ್ತೆ. ಇನ್ನು ಈ ತಾರಾಬಲವನ್ನು ಹೇಗೆ ನೋಡೋದು? ನಮ್ಮಲ್ಲಿ 27 ನಕ್ಷತ್ರಗಳಿದೆ. ಅದನ್ನು 9 ಭಾಗಗಳನ್ನಾಗಿ ಮಾಡಿರುವಂಥದ್ದಿದೆ. ಅಂದರೆ ಈ 9 ಭಾಗಗಳಲ್ಲಿ ಪ್ರತ್ಯೇಕ ವಿಭಾಗಗಳಲ್ಲಿ 3 ನಕ್ಷತ್ರಗಳಿರುತ್ತೆ. ಇಲ್ಲಿ ಜನ್ಮ, ಕರ್ಮ ಮತ್ತು ಆಧಾನ ಅನ್ನುವಂಥ ವರ್ಗಗಳಾಗಿ ಇದನ್ನು ವಿಂಗಡಿಸಿರ್ತಾರೆ. ಇಲ್ಲಿ ವ್ಯಕ್ತಿ ಯಾವ ನಕ್ಷತ್ರದಲ್ಲಿ ಜನಿಸಿರ್ತಾನೋ ಆ ನಕ್ಷತ್ರ ಅವನ ಜನ್ಮ ತಾರೆಯಾಗಿರುತ್ತೆ. ಜನ್ಮ ನಕ್ಷತ್ರದಿಂದ 10ನೇ ನಕ್ಷತ್ರ ಅವನ ಕರ್ಮ ನಕ್ಷತ್ರ ಆಗಿರುತ್ತೆ. ಹಾಗೆ 19ನೇ ನಕ್ಷತ್ರ ಗರ್ಭಾಧಾನ ಅಥವಾ ಆಧಾನ ನಕ್ಷತ್ರ ಆಗಿರುತ್ತೆ. ಇಲ್ಲಿ ಜನ್ಮ ನಕ್ಷತ್ರದಿಂದ 2ನೇ, 11ನೇ ಮತ್ತು 20ನೇ ನಕ್ಷತ್ರಗಳನ್ನು ಸಂಪತ್ ತಾರೆ ಅಂತ ಹೇಳಿ ಕರೀತಾರೆ. ಇನ್ನು ಜನ್ಮ ನಕ್ಷತ್ರದಿಂದ 3ನೆಯ ನಕ್ಷತ್ರ, 12ನೆಯ ಮತ್ತು 21ನೆಯ ನಕ್ಷತ್ರಗಳನ್ನು ವಿಪತ್ತಾರೆ ಅಂತ ಹೇಳಿ ಕರೀತಾರೆ. ಇನ್ನು ಜನ್ಮ ನಕ್ಷತ್ರದಿಂದ 4, 13 ಮತ್ತು 22ನೆಯ ನಕ್ಷತ್ರಗಳನ್ನು ಕ್ಷೇಮತಾರೆ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಜನ್ಮ ನಕ್ಷತ್ರದಿಂದ 5, 14 ಮತ್ತು 23ನೇ ನಕ್ಷತ್ರಗಳನ್ನು ಪ್ರತ್ಯಕ್ತಾರೆ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಜನ್ಮ ನಕ್ಷತ್ರದಿಂದ 6, 15 ಮತ್ತು 24ನೇ ನಕ್ಷತ್ರಗಳನ್ನು ಸಾಧಕ ತಾರೆ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಜನ್ಮ ನಕ್ಷತ್ರದಿಂದ 7, 16 ಮತ್ತು 25ನೆಯ ನಕ್ಷತ್ರಗಳನ್ನು ನೈಧನ ತಾರೆ ಅಂತನೂ, ಇನ್ನು ಜನ್ಮ ನಕ್ಷತ್ರದಿಂದ 8, 17 ಮತ್ತು 26ನೇ ನಕ್ಷತ್ರಗಳನ್ನು ಮಿತ್ರ ತಾರೆ ಅಂತನೂ, ಹಾಗೆ ಜನ್ಮ ನಕ್ಷತ್ರದಿಂದ 9, 18 ಮತ್ತು 27ನೇ ನಕ್ಷತ್ರಗಳನ್ನು ಪರಮ ಮೈತ್ರ ತಾರೆ ಅಂತ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ಜನ್ಮ ತಾರೆ 1, ವಿಪತ್ತಾರೆ 3, ಪ್ರತ್ಯಕ್ತಾರೆ 5, ನೈಧನ ತಾರೆ 7, ಈ ತಾರೆಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಸಂಪತ್ತಾರೆ 2, ಕ್ಷೇಮತಾರೆ 4, ಸಾಧಕನ ತಾರೆ 6, ಮಿತ್ರ ತಾರೆ 8, ಪರಮ ಮೈತ್ರ ತಾರೆ 9, ಇವುಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ.
ಇಲ್ಲಿ ಈ ಜನ್ಮ ತಾರೆಗೆ ಅಧಿಪತಿ ರವಿ, ವಾಹನ ನವಿಲು. ಇಲ್ಲಿ ಮನಸ್ತಾಪ, ಸಂತಾಪಗಳು, ಶಾರೀರಿಕ ಪೀಡೆ ಅಥವಾ ಅನಾರೋಗ್ಯಗಳು ಉಂಟಾಗುತ್ತೆ. ಹಾಗಾಗಿನೇ ಇಲ್ಲಿ ಜನ್ಮ ತಾರೆ ಇರುವಂತಹ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನ ಮಾಡಬಾರದು. ಇನ್ನು ಸಂಪತ್ತಾರೆ, ಇದರ ಅಧಿಪತಿ ಬುಧ, ವಾಹನ ಕುದುರೆ. ಹೆಸರಿಗೆ ತಕ್ಕಂತೆ ಧನ ಧಾನ್ಯ ಲಾಭ ಉಂಟಾಗುತ್ತೆ. ವಿದ್ಯಾಗೋಷ್ಠಿಗಳು ಆಗುವಂಥದ್ದು ಆನಂದ ಮತ್ತೆ ಸಂಪತ್ತುಗಳನ್ನು ನೀಡುತ್ತೆ. ಸಂಪತ್ತಾರೆಯಲ್ಲಿ ವಿದ್ಯಾರಂಭವನ್ನ, ಅಕ್ಷರಾಭ್ಯಾಸ, ಹಾಗೆ ಯಾವುದೇ ಮಂತ್ರಗಳನ್ನ ತಂತ್ರಗಳನ್ನು ಆರಂಭ ಮಾಡುವಂಥದ್ದು, ಯೋಗ ಸಾಧನೆ, ಸಮಸ್ತ ಕರ್ಮಗಳನ್ನು ಆರಂಭ ಮಾಡುವಂಥದ್ದು, ಪವಿತ್ರ ಸ್ನಾನ, ಇನ್ನು ಔಷಧೋಪಚಾರ, ಪಂಚಕರ್ಮ, ಶಸ್ತ್ರಚಿಕಿತ್ಸೆ, ಔಷಧಿ ಅಂಗಡಿಗಳನ್ನು ಆರಂಭ ಮಾಡುವಂಥದ್ದು, ಹಣಕಾಸಿನ ಸಮಸ್ತ ವ್ಯವಹಾರಗಳನ್ನು ಸಂಪತ್ತಾರೆ ಇರುವಾಗ ಮಾಡುವಂಥದ್ದು ಉತ್ತಮ. ಇನ್ನು ವಿಪತ್ತಾರೆಯ ಅಧಿಪತಿ ರಾಹು, ವಾಹನ ಮೇಕೆ. ನಾನಾ ತರಹದ ವಿಪತ್ತುಗಳನ್ನು ತಂದುಕೊಡುತ್ತೆ ಇದು. ಕಲಹ, ಅಪರ್ಥಗಳನ್ನು ಕಲ್ಪಿಸುವಂಥದ್ದು, ಕಾರ್ಯನಾಶವನ್ನು ಇದು ನೀಡುತ್ತೆ. ಹಾಗಾಗಿ ಈ ವಿಪತ್ತಾರೆ ಇರುವಾಗ ಶುಭ ಕಾರ್ಯಗಳನ್ನು ಆರಂಭ ಮಾಡಬಾರ್ದು. ಇನ್ನೊಂದು ಕ್ಷೇಮತಾರೆ, ಇದರ ಅಧಿಪತಿ ಗುರು, ಇದರ ವಾಹನ ಆನೆ. ಹೆಸರಿಗೆ ತಕ್ಕಂತೆ ಇದು ಕ್ಷೇಮವನ್ನು ತಂದುಕೊಡುತ್ತೆ, ಲಾಭವನ್ನು ತರುತ್ತೆ, ಸ್ಥಿರತೆಯನ್ನು ತರುತ್ತೆ, ಸುಖ ಶಾಂತಿಯನ್ನು ತರುವಂಥದ್ದು, ಹಾಗೆ ಗೌರವವನ್ನು ಕೂಡ ಇದು ನೀಡುತ್ತೆ. ಇನ್ನು ಕ್ಷೇಮತಾರೆ ಇರುವಂತಹ ಸಂದರ್ಭದಲ್ಲಿ ದೂರ ಪ್ರಯಾಣ ಮಾಡುವಂಥದ್ದು, ಹಾಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥದ್ದು, ವಾಹನ ಖರೀದಿ, ಹಣಕಾಸು ಹೂಡಿಕೆ, ಇದೆಲ್ಲದಕ್ಕೂ ಕೂಡ ತುಂಬ ಯೋಗ್ಯವಾಗಿರುವಂತಹ ಸಂದರ್ಭ ಇದು. ಇನ್ನು ಪ್ರತ್ಯಕ್ತಾರೆ, ಇಲ್ಲಿ ಅಧಿಪತಿ ಕೇತು, ವಾಹನ ಕಾಗೆ. ಇದರ ಫಲ ವೃಥ ತಿರುಗಾಟ ಆಗುತ್ತೆ, ಚಿಂತೆ ಜೊತೆಗೆ ಅಪಘಾತ ಆಗುವಂಥದ್ದು, ಕಾರ್ಯನಾಶ ಉಂಟಾಗುತ್ತೆ, ಮತ್ತೆ ಕಷ್ಟ ನಷ್ಟಗಳು ಉಂಟು ಮಾಡುವಂಥದ್ದಾಗುತ್ತೆ. ಹಾಗಾಗಿ ಈ ಪ್ರತ್ಯಕ್ತಾರೆ ಇರುವಂತಹ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಇನ್ನು ಸಾಧನ ತಾರೆ, ಇದರ ಅಧಿಪತಿ ಚಂದ್ರ, ವಾಹನ ನರಿ. ಇದರ ಫಲ ಯಾವುದೇ ಕಾರ್ಯ ಸಾಧನೆಗೆ ಪ್ರಯತ್ನಕ್ಕೆ ಅನುಗುಣವಾದಂಥ ಜಯ ಪ್ರಾಪ್ತಿಯಾಗುತ್ತೆ, ಕೀರ್ತಿ ಸಿಕ್ಕತ್ತೆ, ಸುಖ ಸಂತೋಷಗಳನ್ನು ಉಂಟು ಮಾಡುವಂಥದ್ದಿದೆ. ಆದರೆ ಈ ಸಾಧನ ತಾರೆ ಇರುವಾಗ ಕಠಿಣವಾದ ಅಥವಾ ಅಸಾಧ್ಯವೆನಿಸುವಂಥ ಕಾರ್ಯಗಳ ಆರಂಭ ಮಾಡಿದರೆ ಸಫಲತೆ ಬಂದೇ ಬರುತ್ತೆ. ಇನ್ನು ನೈಧನ ತಾರೆ, ಇದರ ಅಧಿಪತಿ ಶನಿ, ವಾಹನ ಸಿಂಹ. ಇದರ ಫಲ ನಷ್ಟವನ್ನು ಉಂಟು ಮಾಡುವಂಥದ್ದು, ಅಪಘಾತ ಭೀತಿ ಅಥವಾ ಪ್ರಾಣಭೀತಿ ಉಂಟಾಗುವಂಥದ್ದು, ಮರಣ, ಕಾರ್ಯನಾಶ, ಚಿಂತೆ, ಹಾನಿಗೆ ಒಳಗಾಗುವಂಥದ್ದು ಮುಂತಾದ ಗಂಡಾಂತರದ ಫಲಗಳನ್ನು ಪಡ್ಕೊಳ್ತಾರೆ ಈ ನೈಧನ ತಾರೆಯ ಸಂದರ್ಭದಲ್ಲಿ. ಇನ್ನು ಮಿತ್ರ ತಾರೆ, ಇದರ ಅಧಿಪತಿ ಶುಕ್ರ, ವಾಹನ ಗರುಡ. ಇದರ ಫಲ ಸುಖ ಸಂತೋಷ. ಹೆಸರಿಗೆ ತಕ್ಕಂತೆ ಮಿತ್ರತ್ವದಿಂದ ಲಾಭ ಉಂಟಾಗುತ್ತೆ, ಸ್ತ್ರೀ ಸೌಖ್ಯ ಇರುತ್ತೆ, ಜೊತೆಗೆ ಸಹಕಾರ, ಮನರಂಜನೆ ಮುಂತಾದ ಶುಭ ಫಲಗಳು ಕೂಡ ಲಭ್ಯವಾಗುತ್ತೆ. ಇಲ್ಲಿ ಮಿತ್ರತಾರೆ ಇರುವಾಗ ವಿವಾಹ ಹಾಗೆ ವಿವಾಹ ಸಂಬಂಧ ಸರ್ವ ಕಾರ್ಯಗಳನ್ನು ಕೂಡ ಮಾಡಬಹುದು. ಮೈತ್ರಿ, ವ್ಯಾಪಾರಕ್ಕೆ ಸಂಬಂಧ ಕಲ್ಪಿಸುವಂಥದ್ದು, ಚೂಡಾಕರ್ಮ, ಉಪನಯನ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡಬಹುದು. ಜೊತೆಗೆ ಇಲ್ಲಿ ನಿಂತು ಹೋಗಿರುವಂತಹ ಕಾರ್ಯಗಳನ್ನು ಈ ಮಿತ್ರತಾರೆ ಇರುವಂತಹ ಸಂದರ್ಭದಲ್ಲಿ ಪುನಃ ಮುಂದುವರಿಸಿದ್ರೆ ಆ ಕಾರ್ಯ 100ಕ್ಕೆ 100ರಷ್ಟು ನೆರವೇರುತ್ತೆ. ಇನ್ನೊಂದು ಈ ಪರಮ ಮೈತ್ರ ತಾರೆ, ಇದರ ಅಧಿಪತಿ ಕುಜ, ವಾಹನ ಹಂಸ. ಇದರ ಫಲಗಳು ವೈರಾಗ್ಯವನ್ನು ತಂದುಕೊಡುತ್ತೆ, ಹಾಗೆ ತ್ಯಾಗ ಮತ್ತೆ ಶ್ರಮದಿಂದ ಕಾರ್ಯ ಅನುಕೂಲವಾಗಿ ಸುಖ ಶಾಂತಿ ಲಭಿಸುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಜೊತೆಗೆ ಈ ಪರಮ ಮೈತ್ರ ತಾರೆ ಇರುವಂತಹ ಸಂದರ್ಭದಲ್ಲಿ ಮಾಡಿದಂತಹ ಕಾರ್ಯ ಶುಭಪ್ರದವಾಗಿರುತ್ತೆ. ಈ ತಾರೆ ಇರುವಾಗ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತೆ, ತುಂಬ ಚೆನ್ನಾದ ಸನ್ನಿವೇಶ ಇರುತ್ತೆ. ಈ ತಾರೆ ಇರುವಾಗ ಮಿತ್ರರ ಸಹಯೋಗದಿಂದ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಈ ತಾರಾ ಬಲ ನೋಡುವಂಥದ್ದೇನಿದೆ ಬಹಳ ಮುಖ್ಯವಾಗಿ ಜಾತಕದಲ್ಲಿ ಗಮನಿಸಬೇಕು. ಅದರಲ್ಲೂ ಈ ಸಂಪತ್ತಾರೆ, ಕ್ಷೇಮತಾರೆ, ಸಾಧಕ ತಾರೆ, ಮಿತ್ರ ತಾರೆ ಮತ್ತೆ ಪರಮ ಮೈತ್ರ ತಾರೆ, ಈ ಒಂದು ತಾರಾಬಲ ಇರುವಂಥ ದಿನಗಳಂದು ಶುಭ ಕಾರ್ಯಗಳನ್ನು ಮಾಡಿದ್ರೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಪಂಚಾಂಗದಲ್ಲಿ ಈ ಎಲ್ಲ ವಿವರಗಳು ಕೂಡ ಸಿಕ್ಕತ್ತೆ. ನೀವು ಯಾವುದೇ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಈ ತಾರಾಬಲವನ್ನು ನೋಡಿ ಮುಂದುವರಿಯುವಂಥದ್ದು ಉತ್ತಮ. ಅದಕ್ಕಾಗಿನೇ ಕೆಲವೊಂದು ನಕ್ಷತ್ರಗಳ ದಿನಗಳಂದು, ಕೆಲವೊಂದು ತಿಥಿಗಳಂದು, ಕೆಲವೊಂದು ವಾರಗಳಂದು ವಿಶೇಷವಾದಂತಹ ಶುಭ ಕಾರ್ಯಗಳನ್ನ ಮಾಡಬಹುದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಪ್ರತಿದಿನ ನಾವು ಈ ಪಂಚ ಅಂಗಗಳಾದಂತಹ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ತಿಳಿದು ಮುಂದುವರಿಯುವಂಥದ್ದು ಉತ್ತಮ. ಅದಕ್ಕಾಗಿ ನಾವು
ತಿಳಿಸುವಂಥ ಈ ಶುಭ ಮುಹೂರ್ತಗಳಲ್ಲೇ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಪ್ರಮುಖವಾದಂಥ ಘಟ್ಟದಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಕೆಲಸ ಇನ್ನೇನು ಮುಗೀತು, ಫಲಗಳು ಕೈಗೆ ಬಂತು ಅನ್ನುವಂಥ ಸಂದರ್ಭದಲ್ಲೇ ಆ ಕೆಲಸ ಅಲ್ಲೇ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ಮನಸ್ಸಿಗೆ ತೀವ್ರ ನಿರಾಸೆ ಉಂಟಾಗುವಂಥದ್ದಿದೆ ಈ ದಿನ. ಜೊತೆಗೆ ಈ ದಿನ ಸಕಾಲದಲ್ಲಿ ಕೆಲಸ ಕಾರ್ಯಗಳು ಪೂರ್ಣ ಆಗದೇ ಇರುವಂಥ ಸಂದರ್ಭದಲ್ಲಿ ನಿಮಗೆ ನಿರಾಸೆಯ ಜೊತೆಗೆ ಅವಮಾನ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಉದ್ಯೋಗ ಸ್ಥಾನದಲ್ಲಿ ಇಂಥ ಪರಿಸ್ಥಿತಿ ಇದ್ದಾಗ ಮೇಲಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತೀವ್ರತರವಾದಂಥ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಇನ್ನು ಕುಟುಂಬದಲ್ಲೂ ಕೂಡ ಕುಟುಂಬಸ್ಥರ ಒಂದು ಭಿನ್ನಾಭಿಪ್ರಾಯಕ್ಕೆ ಇದು ಕಾರಣ ಆಗುತ್ತೆ. ಒಟ್ಟಾರೆ ಈ ದಿನದ ವ್ಯವಹಾರಗಳಲ್ಲಿ, ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಿನ್ನಡೆ ಇರುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಮಾತುಕತೆಯ ಸಂದರ್ಭದಲ್ಲಿ ನಿಮಗೆ ಮಾನಸಿಕ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತು ನಿಮ್ಮ ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ಬಹಳ ಸದೃಢವಾಗಿ ಇರಬೇಕಾಗುತ್ತೆ. ಆ ರೀತಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವೊಂದು ಅಮೂಲ್ಯ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿ. ಹಾಗೆ ಈ ದಿನ ಆರೋಗ್ಯ ಸ್ಥಿತಿ ಕೂಡ ಅಷ್ಟಕ್ಕಷ್ಟೇ ಇರೋದ್ರಿಂದ ದೂರದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ನಿಯಂತ್ರಣ ಬೇಕಾಗುತ್ತೆ. ಪ್ರತಿಯೊಂದು ವಿಚಾರವನ್ನು ಕೂಡ ಸಾವಧಾನವಾಗಿ, ನಿಧಾನವಾಗಿ ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಏನಾದರೂ ತೊಂದರೆಗಳು, ತಾಪತ್ರಯಗಳೇನಾದರೂ ಇದ್ದರೆ ಅದನ್ನು ಆದಷ್ಟು ಬೇಗ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಾರಾಯಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಜವಾಬ್ದಾರಿಗಳನ್ನು ಈ ದಿನ ಹೊರಬೇಕಾಗುತ್ತೆ. ಇದರಿಂದ ಕಾರ್ಯಭಾರದ ಒತ್ತಡ ಉಂಟಾಗುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ಒಂದು ದುಡಿಮೆ, ನಿಮ್ಮ ಆದಾಯ ಉತ್ತಮವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಅಂದರೆ ಫಲಿತಾಂಶಗಳು ನೇರವಾಗಿ ನಿಮಗೆ ಈ ದಿನ ದಕ್ಕಲ್ಲ. ಹಾಗಾಗಿ ಅದಕ್ಕೂ ಕೂಡ ಮತ್ತಷ್ಟು ದಿನ ನೀವು ನಿರೀಕ್ಷೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಕೆಲವು ಕೆಲಸ ಕಾರ್ಯಗಳಲ್ಲಿ ಅನಗತ್ಯವಾದಂಥ ಸಂಶಯಗಳು ಕೂಡ ಒಳ ನುಸುಳುವಂಥ ಸಾಧ್ಯತೆ ಇದೆ. ಎಲ್ಲಿ ಸಂಶಯ ಬಂತು, ಎಲ್ಲಿ ಡೌಟ್ ಬಂತು, ಅಲ್ಲಿ ಕೆಲಸಗಳು ಪ್ರೋಗ್ರೆಸ್ ಆಗಲ್ಲ. ಏಕೆಂದರೆ ನೀವು ಅದೇ ಇಂಟ್ರಾಗೇಷನ್ ಮಾಡುವಂಥದ್ದು, ಅದೇ ರೀತಿಯಲ್ಲಿ ವ್ಯವಹಾರಗಳಲ್ಲಿ ತೊಡಗುವಂಥದ್ದು, ಗೂಢಚಾರಿಕೆ ಮಾಡುವಂಥ ಮನಸ್ಥಿತಿ ಇರೋದರಿಂದ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಹಾಗೆ ಈ ದಿನದಲ್ಲಿ ಸರಿಯಾದ ಲೆಕ್ಕಾಚಾರದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಮಾತ್ರ ಅಲ್ಪ ಸ್ವಲ್ಪ ಲಾಭಗಳು ಸಿಕ್ಕತ್ತೆ. ಎಲ್ಲದರಲ್ಲೂ ಕೂಡ ಅನುಮಾನ ಪಡೋದ್ರಿಂದ ಈ ದಿನ ಅಂಥ ಕೆಲಸಗಳಲ್ಲೂ ಹಿನ್ನಡೆ ಅನ್ನುವಂಥದ್ದು ಇದೆ. ಇನ್ನು ಹಣಕಾಸಿನ ಲಾಭವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ದಿನ. ಏಕೆಂದರೆ ಈ ದಿನದಲ್ಲಿ ನಿಮ್ಮ ಆದಾಯಕ್ಕಿಂತ ಖರ್ಚುಗಳೇ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ಬೇಸರ ವ್ಯಕ್ತವಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮವರ ಮಾತು ಆ ಒರಟಾಗಿ ನಿಮಗೆ ಕಾಣಿಸುತ್ತೆ. ಅಲ್ಲಿ ಅವರ ನಡವಳಿಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಈ ದಿನ ನಿಮಗೆ ಅವರನ್ನು ಜಡ್ಜ್ ಮಾಡುವಂಥದ್ದೇ ಕಷ್ಟ ಆಗುತ್ತೆ. ಅಂದರೆ ಅವರ ನಡವಳಿಕೆ ಒಳ್ಳೆಯದಕ್ಕೆ ಆಗ್ತಾ ಇದೆಯಾ ಅಥವಾ ನಿಮಗೆ ಅದು ಅಡ್ವರ್ಸ್ ಆಗಿ ಆಗ್ತಾ ಇದೆಯಾ ಅನ್ನೋಂಥ ವಿಚಾರಗಳನ್ನು ತಿಳಿಲಿಕ್ಕೆ ಈ ದಿನ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಸರಿ ದಾರಿಯನ್ನು ಹುಡುಕೋದ್ರಲ್ಲೇ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಮಯ ವ್ಯರ್ಥ ಆಗುತ್ತೆ. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಆಂಜನೇಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಸಂಪೂರ್ಣವಾಗಿ ಸಂತೋಷವನ್ನು ತರುತ್ತೆ. ಒತ್ತಡದಿಂದ ಮುಕ್ತರಾಗ್ತೀರಿ. ಅಲ್ಪ ಸ್ವಲ್ಪ ನಿಮಗೆ ಪ್ರೆಷರ್ ಇರ್ಬೋದು, ಒತ್ತಡ ಇರ್ಬೋದು, ಆದರೂ ಕೂಡ ಅದನ್ನು ಪರಿಪೂರ್ಣವಾಗಿ ನಿಭಾಯಿಸುವಂಥ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಜೊತೆಗೆ ಈ ದಿನ ನಿಮ್ಮ ಹಠಮಾರಿತನವನ್ನು ಬಿಟ್ಟು ನಿಮ್ಮ ಬೆಳವಣಿಗೆಯತ್ತ ನೀವು ಪ್ರಗತಿದಾಯಕವಾಗಿ ಆಲೋಚನೆಯನ್ನು ಮಾಡ್ತೀರಿ. ತುಂಬ ಪ್ರೋಗ್ರೆಸಿವ್ ಆಗಿ ಇರ್ತೀರಿ. ಅಪ್ವರ್ಡ್ ಮೊಬಿಲಿಟಿ ಬಹಳ ಚೆನ್ನಾಗಿದೆ ಈ ದಿನ. ಇನ್ನು ಈ ದಿನ ಕೆಲವೊಂದು ಮಾತುಗಳಿಂದ, ಅದರಲ್ಲೂ ಈ ಹಿಂದೆ ಆಗಿ ಹೋಗಿರುವಂಥ ಮಾತುಗಳಿಂದ ನಿಮಗೆ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲವೂ ಮರೆತಂತಾಯಿತು, ಎಲ್ಲವೂ ತಿಳಿಯಾಯಿತು ಅನ್ನುವಂಥ ಸಂದರ್ಭದಲ್ಲೇ ಮತ್ತೆ ಅದು ಮೇಲ್ಪದರಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ವಿಚಾರಗಳು ನಿಮ್ಮ ಈ ಚರ್ಚೆಯ ಮೂಲಕ ಬರುವಂಥದ್ದು. ಹಾಗಾಗಿ ಈ ವಾದ ವಿವಾದ, ಚರ್ಚೆ, ಪ್ರತಿ ಚರ್ಚೆ ಇಂಥದ್ರಲ್ಲಿ ಈ ದಿನ ಭಾಗವಹಿಸಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ಕುಟುಂಬದಲ್ಲಿ ಹೊಸಬರ ಆಗಮನ ಆಗುವಂಥ ಒಂದು ಸಂಭ್ರಮಾಚರಣೆ ಕೂಡ ಇರುವಂಥದ್ದಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂಥ ಬಗ್ಗೆ ಪೂರ್ವ ಸಿದ್ಧತೆಗಳು ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಸಂತೋಷ, ಲವಲವಿಕೆ ಅನ್ನುವಂಥದ್ದು ಇದೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಹಾಗೆ ನಿಮಗೆ ಬರಬೇಕಾದಂಥ ಕೆಲವು ವಸ್ತುಗಳಾಗಲಿ ಅಥವಾ ಹಣ ಆಗಲಿ ಈ ದಿನ ನಿಮಗೆ ಬರುವಂಥ ಒಂದು ಮುನ್ಸೂಚನೆ ಕೂಡ ಸಿಕ್ಕತ್ತೆ. ಅದು ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನವನ್ನು ತರುತ್ತೆ. ಒಟ್ಟಾರೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೂ ಕೂಡ ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಆದರೆ ನಿಮ್ಮ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಗಮನ ಇರಲಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಆತ್ಮಸ್ಥೈರ್ಯ ಇರುವಂಥ ದಿನ. ತುಂಬ ಧೈರ್ಯದಿಂದ ಕೆಲಸಗಳನ್ನು ಮಾಡ್ತೀರಿ. ಏಕೆಂದರೆ ನೀವು ಸರಿ ದಾರಿಯಲ್ಲಿದ್ದಾಗ, ನಿಮ್ಮ ಮನಸ್ಸು ತಿಳಿಯಾಗಿದ್ದಾಗ ಈ ಧೈರ್ಯ ಸ್ಥೈರ್ಯಗಳು ವಿಪರೀತವಾಗಿರುತ್ತೆ. ಹಾಗೆ ಈ ದಿನ ಆತ್ಮವಿಶ್ವಾಸದಿಂದ ನಿಮ್ಮ ಎದುರಾಳಿಯನ್ನು ಎದುರಿಸುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗಾಗಿನೇ ಈ ದಿನ ಎಲ್ಲದರಲ್ಲೂ ಹೋರಾಟ ಮಾಡುವಂಥದ್ದಾದರೂ ಕೂಡ ಅದರಲ್ಲಿ ಜಯ ನಿಮ್ಮದೇ ಆಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಸಮಸ್ಯೆಗಳೊಡನೆ ಯಾರಾದರೂ ನಿಮ್ಮ ಜೊತೆಗೆ ಬಂದರೆ ಅಥವಾ ನಿಮ್ಮ ಬಳಿ ಬಂದರೆ ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಹಿತಕ್ಕಿಂತ ಪರರ ಹಿತವೇ ಮುಖ್ಯವಾಗುತ್ತೆ. ಪರೋಪಕಾರ ಈ ದಿನ ತುಂಬ ಪ್ರಧಾನವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಕನಸುಗಳ ಕೆಲಸಗಳನ್ನು ಮಾಡಲಿಕ್ಕೂ ಅವಕಾಶಗಳಿದೆ. ಅಂದರೆ ಕನಸು ನನಸಾಗಿಸಿಕೊಳ್ಳಲಿಕ್ಕೆ ಈ ದಿನ ಮಾಡುವಂಥ ಪ್ರಯತ್ನಗಳು ಯಶಸ್ಸನ್ನು ಕಾಣುತ್ತೆ. ಇನ್ನು ಈ ದಿನ ಸಾಮಾನ್ಯಕ್ಕಿಂತ ಮುಂಚಿತವಾಗಿಯೇ ಕೆಲವು ಕೆಲಸ ಕಾರ್ಯಗಳನ್ನು ಮುಗಿಸುವಂಥದ್ದು ಕೂಡ ಇದೆ. ಏಕೆಂದರೆ ಅಷ್ಟರ ಮಟ್ಟಿಗೆ ಚುರುಕಾಗಿರ್ತೀರಿ. ಅಷ್ಟರ ಮಟ್ಟಿಗೆ ಈ ದಿನ ನೀವು ಕೆಲಸಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ಅನುಕೂಲ, ಜೊತೆಗೆ ಲಾಭ ಎರಡನ್ನೂ ತರುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಕೂಡ ಧಾರ್ಮಿಕ ಸಂಭ್ರಮಾಚರಣೆ ಆಯೋಜನೆ ಆಗುವಂಥದ್ದು, ಅದರ ಬಗ್ಗೆ ಒಂದು ಚರ್ಚೆ, ಪೂರ್ವ ಸಿದ್ಧತೆ ಅಥವಾ ಈ ಓಡಾಟ, ಸಡಗರ, ಸಂಭ್ರಮ ಮನೆ ಮಾತಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಉದ್ವೇಗ ಏನಾದರೂ ಸ್ವಲ್ಪ ಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರುವಂಥವ್ರಿಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಏಕೆಂದರೆ ನಿಮ್ಮ ಆರೋಗ್ಯದ ಕಡೆ ಈ ದಿನ ಬಹಳ ವಿಶೇಷವಾದಂಥ ಒಂದು ಕಾಳಜಿ ಇರುತ್ತೆ. ಇನ್ನು ಸಮಾಜದಲ್ಲಿ ನಿಮ್ಮ ಸ್ಥಾನದಲ್ಲಿ ಏರಿಕೆ ಆಗುವಂಥದ್ದು. ಹಾಗೆ ಈ ದಿನ ನೀವು ಏನನ್ನು ಮಾತಾಡ್ತೀರೋ ಅದರಂತೆ ನಡ್ಕೊಳ್ಳಿ. ಯಾರಿಗಾದರೂ ಭರವಸೆಯನ್ನು ಕೊಟ್ಟರೆ, ಪ್ರಾಮಿಸನ್ನು ಮಾಡಿದರೆ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಎಲ್ಲ ಒಂದು ಕಡೆ ಕೆಲಸದಲ್ಲೇ ಆಸಕ್ತಿ ಕಡಿಮೆ ಆಗಿರುವಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ದಿನ ನಿಮ್ಮ ಮುಖಭಾವ ಆಗಲಿ,
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗಿರುವಂಥ ಉತ್ಸಾಹ ಆಗಲಿ ಎಷ್ಟೋ ಕಡಿಮೆ ಇದ್ದಂತೆ ಕಾಣಿಸುತ್ತೆ. ಹಾಗಾಗಿ ಈ ದಿನ ಕೆಲಸದಲ್ಲಿ ಸ್ವಲ್ಪ ಉತ್ಸಾಹನ ತಂದುಕೊಳ್ಬೇಕು. ಏಕೆಂದರೆ ಆ ಕೆಲಸದಿಂದ ನಿಮಗೆ ತುಂಬ ಅನುಕೂಲಕರವಾದಂಥ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರಲಿ. ಇನ್ನು ಈ ದಿನ ಆನಂದದ ಕ್ಷಣಗಳನ್ನು ಅನುಭವಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಪಾತ್ರರ ಸಹಕಾರ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥ ಒಂದು ವಿಶೇಷ ಸಂದರ್ಭ ಇದು. ಇನ್ನು ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಾನದಲ್ಲಿಲ್ಲ. ಅದಕ್ಕಾಗಿಯೇ ದೊಡ್ಡ ಬಂಡವಾಳ ಹೂಡಿ ಯಾವುದೇ ವ್ಯವಹಾರಗಳನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಬೇಡಿ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣ ಕೂಡ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಇನ್ನು ಮಕ್ಕಳ ವಿಚಾರವಾಗಿ ಮನಸ್ತಾಪಗಳು ಆಗತ್ತೆ. ಮಕ್ಕಳ ಜೊತೆಯಲ್ಲೂ ಈ ದಿನ ನೀವು ಒಂದು ರೀತಿಯಲ್ಲಿ ಸ್ಪರ್ಧೆಗೆ ಇಳಿದವರಂತೆ ಕಾಣಿಸ್ತಾ ಇರ್ತೀರಿ. ಹಾಗಾಗಿ ಈ ಸಂದರ್ಭ ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗುವಂಥ ಸಂದರ್ಭ ಕೂಡ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ಎಡವಟ್ಟುಗಳಿಂದ ಈ ದಿನ ಸಾಲದ ಬಲ ಹೆಚ್ಚಾಗುತ್ತೆ. ಅಂದರೆ ಮತ್ತೆ ಹಣವನ್ನು ಸಾಲ ತರುವಂಥ ಒಂದು ಪ್ರಸಂಗ ಉದ್ಭವ ಆಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಈ ಹಣಕಾಸಿನ ವ್ಯವಹಾರಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಇನ್ನು ಈ ದಿನ ಸರಿಯಾದ ಸ್ಥಳ ಹಾಗೆ ಸರಿಯಾದ ಸಮಯ ನೋಡಿಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ತಿಳಿಸ್ಬೇಕಾಗತ್ತೆ. ಅಂಥ ಒಂದು ಸಮಯಕ್ಕಾಗಿ ಈ ದಿನ ಕಾಯ್ತಾ ಇರಿ. ಸಮಯ ಬರುತ್ತೆ, ಆಗ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಅವರಿಗೆ ಅರ್ಥ ಆಗುತ್ತೆ. ಒಟ್ಟಾರೆ ಈ ದಿನ ಒಂದು ಸಣ್ಣ ಕಮ್ಯುನಿಕೇಷನ್ ಮಾಡಬೇಕು ಅಂದರೂ ಕೂಡ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಹಾಗಾಗಿ ನಿಮಗೆ ಎಷ್ಟೇ ಭಾಷೆ ಗೊತ್ತಿರಲಿ, ಎಷ್ಟೇ ಮಾತಿನ ಕಲೆ ಗೊತ್ತಿರಲಿ, ವಾಕ್ ಶಕ್ತಿ ಎನ್ನುವಂಥದ್ದು ಇರಲಿ, ಆದರೂ ಕೂಡ ಈ ದಿನ ನೀವು ಸ್ವಲ್ಪ ಹಿಂದೆ ಮುಂದೆ ನೋಡುವಂಥ ಒಂದು ಪ್ರಸಂಗ ಬರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಕ್ಷಿಣಾಮೂರ್ತಿಗಳನ್ನು ದರ್ಶನ ಮಾಡಿ, ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಏಕೆಂದರೆ ಚತುರ್ಥದಲ್ಲಿ ಚಂದ್ರ ಇದ್ದಾಗ ಇದು ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಂತೆ. ಆದರೆ ಸುಖದಿಂದ ವಂಚಿತರಾಗುವಂಥದ್ದು ಇದೆ. ಎಲ್ಲವೂ ಇದೆ, ಆದರೆ ಅದೃಷ್ಟ ಇಲ್ಲ, ಅನುಭವಿಸುವಂಥ ಯೋಗ ಇಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಭವಿಷ್ಯದ ಬಗ್ಗೆನೇ ನಿಮಗೆ ಹೆಚ್ಚು ಚಿಂತೆ ಮೂಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಬೇರೆಯವರ ಗೊಡವೆಗೆ ಈ ದಿನ ನಿಮಗೆ ಹೋಗಲ್ಲ. ಏಕೆಂದರೆ ನಿಮಗೆ ಹಾಸಿಕೊಂಡು ಒದ್ಕೊಳ್ಳೋಷ್ಟು ಇರುವಂಥ ಸಮಸ್ಯೆಗಳಿದೆ. ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇನ್ನು ಈ ದಿನ ನಿಮ್ಮ ಪ್ರಯತ್ನಕ್ಕೇನೋ ಉತ್ತಮ ಪ್ರತಿಫಲ ಸಿಕ್ಕತ್ತೆ. ಜೊತೆಗೆ ಕುಟುಂಬ ಸದಸ್ಯರು ಕೂಡ ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಯ ನೆಲೆಯಲ್ಲಿ ಇರುವಂಥವ್ರು. ಅಂದರೆ ನಿಮ್ಮಿಂದ ಏನೋ ಒಂದು ಕೆಲಸ ಆಗುತ್ತೆ, ಏನೋ ಸಾಧನೆ ಮಾಡ್ತೀರಿ ಅಂತ ಹೇಳಿ ಅವರ ನಿರೀಕ್ಷೆ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ ನಂತರದಲ್ಲಿ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಕೆಲಸಗಳನ್ನು ಆರಂಭ ಮಾಡುವ ಮೊದಲೇ ಅದರ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಏಕಾಏಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ದುಡುಕಿನ ಮಾತುಗಳನ್ನು ಆಡುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳು ಬೇಡ. ನಿಮಗೆ ಎಷ್ಟೇ ಹತ್ತಿರದಲ್ಲಿರುವಂಥ ಬಂಧುಗಳೇ ಆಗಲಿ, ಸ್ನೇಹಿತರೇ ಆಗಲಿ, ಎಂಥ ಒಂದು ವಿಪತ್ತಿನಲ್ಲೇ ಇದ್ದರೂ ಕೂಡ ಈ ದಿನ ಹಣದ ಸಹಾಯವನ್ನು ನೀವು ಮಾಡಬಾರ್ದು. ಹಾಗಾಗಿ ಸಾಲ ಕೊಡುವಂಥದ್ದು, ಸಾಲ ತರುವಂಥ ವಿದ್ಯಮಾನಗಳು ಈ ದಿನ ಬೇಡ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಕಟ್ಟುನಿಟ್ಟಾಗೇ ಇರಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಅನಾರೋಗ್ಯ ಪರಿಸ್ಥಿತಿಗಳು ಉಂಟಾದಾಗ ಮನೆ ಮದ್ದಿಗೆ ಕಾಯಬೇಕು ಅನ್ನುವಂಥ ಒಂದು ತುಡಿತ ಇರುತ್ತೆ. ಆದರೆ ಈ ದಿನದಲ್ಲಿ ಔಷಧೋಪಚಾರಗಳ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ತುಂಬ ಅಗತ್ಯ ಇದೆ. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಈ ದಿನ ಹಣ ಹೂಡಿಕೆ ಮಾಡಲಿಕ್ಕೆ ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ ಇದು. ಸ್ವಲ್ಪ ನಿಧಾನ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ
ಈ ದಿನ ಬಹು ನಿರೀಕ್ಷೆಗಳಿರುವಂಥ ದಿನ. ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಕೆಲವನ್ನ ಕುಟುಂಬಸ್ಥರಿಂದ ಬಯಸ್ತೀರಿ, ಕೆಲವನ್ನ ಬಂಧುಗಳಿಂದ ಬಯಸ್ತಾ ಇದ್ದೀರಿ, ಕೆಲವನ್ನ ನಿಮ್ಮ ಸಹೋದ್ಯೋಗಿಗಳಿಂದ ಬಯಸ್ತೀರಿ, ಕೆಲವನ್ನ ನಿಮ್ಮ ಮಿತ್ರರಿಂದ ಬಯಸ್ತಾ ಇರುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಬಯಕೆ ಈಡೇರುತ್ತೆ. ಅದಕ್ಕಾಗಿ ನೀವು ಪಡುವಂಥ ಶ್ರಮ ಬಹಳ ವಿಪರೀತವಾಗಿರುತ್ತೆ. ಈ ದಿನ ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಮಾಡುವಂಥದ್ದು, ಒಂದೇ ಸಮಯದಲ್ಲಿ 2-3 ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಚಾಕಚಕ್ಯತೆ ಇದೆ. ಒಂದು ಸಮಯದ ಅಭಾವ, ಹಾಗೆ ನೀವು ಮಾಡಿಕೊಂಡಿರುವಂಥ ಕಮಿಟ್ಮೆಂಟ್ಗಳ ಸಂಖ್ಯೆ ಜಾಸ್ತಿ ಇರುವಂಥದ್ದು. ಅದಕ್ಕಾಗಿಯೇ ಈ ದಿನ ನೀವು ಸಮಯವನ್ನು ತುಂಬ ಬ್ಯಾಲೆನ್ಸ್ ಮಾಡ್ತೀರಿ. ಇನ್ನು ಈ ದಿನ ನಿಮ್ಮನ್ನು ಯಾರೋ ವಿರೋಧಿಸ್ತಾ ಇರ್ತಾರೆ, ಅಂಥವರ ಮನಸ್ಸಿನಲ್ಲೂ ಕೂಡ ನಿಮ್ಮ ಬಗ್ಗೆ ಒಂದು ಅನುಕಂಪ ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಕೂಡ ಅಯ್ಯೋ ಪಾಪ ಅನ್ನುವಂಥದ್ದು, ಜೊತೆಗೆ ಅವರಿಂದ ಕೂಡ ಈ ದಿನ ನಿಮಗೆ ಏನೋ ಒಂದು ಸಹಕಾರ ಪರೋಕ್ಷವಾಗಿ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೃಷಿ ಇರ್ಬೋದು, ಅಥವಾ ನಿಮ್ಮ ಹೈನುಗಾರಿಕೆ, ತೋಟಗಾರಿಕೆ ಏನೇ ಇದ್ದರೂ ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕೇ ಬೇಕು. ಇದರಿಂದ ಮಾತ್ರ ಪ್ರಗತಿ ಸಾಧ್ಯವಾಗುತ್ತೆ. ಹಾಗಾಗಿ ಜವಾಬ್ದಾರಿಯನ್ನು ಬೇರೆಯವರ ಮೇಲೆ ಹೊರಿಸಿ ನೀವು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಏನಾದರೂ ಮಾಡಿದ್ರೆ ಇದರಿಂದ ಭಾರಿ ನಷ್ಟ ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸ, ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ, ನಿಮ್ಮ ತೀರ್ಮಾನ ಅಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಹಾಗೆ ಈ ದಿನ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಂತೋಷದಿಂದ ಕಾಲ ಕಳೆಯುವಂಥ ಒಂದು ಸನ್ನಿವೇಶ ಕೂಡ ಇದೆ. ಏಕೆಂದರೆ ನಿಮ್ಮ ಬಂಧು ಮಿತ್ರರ ಆಗಮನ ನಿಮಗೆ ಹೊಸ ಲವಲವಿಕೆಯನ್ನು ತರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ ಇದು ಕುಟುಂಬದಲ್ಲಿ ನಿಮಗೆ ಈ ದಿನ ತಿಳಿಯಾದ ವಾತಾವರಣ ಇಲ್ಲ. ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಒತ್ತಡ ಅನ್ನುವಂಥದ್ದು ಇರುತ್ತೆ. ಅದರಲ್ಲೂ 3ನೇ ವ್ಯಕ್ತಿಯ ಕೈವಾಡದಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಹಿನ್ನಡೆಯನ್ನು ಅನುಭವಿಸುತ್ತೆ. ಇನ್ನು ಈ ದಿನ ಸ್ವಲ್ಪ ಮಾತಿನ ಚಕಮಕಿ ಆದಾಗ ಕಲಹಗಳ ರೂಪದಲ್ಲಿ ಈ ದಿನದ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಈ ದಿನ ಹೊರಗಿನವ್ರಿಗೂ ಕೂಡ ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯ ಇಲ್ಲ ಅನ್ನುವಂಥ ಒಂದು ಅಂಶ ಬಹಳ ಬೇಗ ಗೊತ್ತಾಗುತ್ತೆ. ಹಾಗಾಗಿ ಆದಷ್ಟು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನುವಂಥ ರೀತಿಯಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಸಮಸ್ಯೆಗಳು ಮನೆಯೊಳಗೆ ಬಂದರೆ ಅದನ್ನು 4 ಗೋಡೆಯ ಒಳಗೇನೆ ನೀವು ಇತ್ಯರ್ಥ ಮಾಡಿಕೊಳ್ಬೇಕು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಒಂದು ಪ್ರಯತ್ನವನ್ನು ನೀವೇ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದೇ ಇರಲ್ಲ. ನೀವು ಯಾವುದೇ ಆ್ಯಂಗಲಿಂದ, ಯಾವುದೇ ದೃಷ್ಟಿಕೋನದಿಂದ, ಯಾವುದೇ ಪರ್ಸ್ಪೆಕ್ಟಿವಿಂದ ನೋಡಿದ್ರೂ ಕೂಡ ಸಮಸ್ಯೆ ಏನೋ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಹಾಗೆ ಅದನ್ನು ಯಾವ ರೀತಿಯಲ್ಲಿ ನಿವಾರಣೆ ಮಾಡಬೇಕು ಅನ್ನುವಂಥದ್ದಕ್ಕೆ ಈ ದಿನ ನಿಮ್ಮಿಂದ ಉತ್ತರ ಇರಲ್ಲ. ಹಾಗಾಗಿ ಅಂತಹ ಗುರುತರವಾದಂತಹ ಸಮಸ್ಯೆಗಳನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ವೀಕ್ನೆಸ್ ಏನಿದೆ, ನಿಮ್ಮ ದೌರ್ಬಲ್ಯ ಏನಿದೆ, ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು, ಹಾಗೆ ಅದನ್ನೇ ಹಿಡಿದು ಕೆಲವರು ನಿಮ್ಮನ್ನು ತೇಜೋವಧೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ನೀವು ಸಾರ್ವಜನಿಕವಾಗಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹೊಸ ಪರಿಸ್ಥಿತಿಗೆ ಸ್ವಲ್ಪ ಬೇಗ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಕೂಡ ತುಂಬ ಅಗತ್ಯವಾಗಿ ಇರುವಂಥದ್ದು. ಒಟ್ಟಾರೆ ಈ ದಿನ ಮನಃಶಾಂತಿ ನೆಮ್ಮದಿಗಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನಿಮ್ಮ ಪ್ರತಿಭೆ ಅನಾವರಣಗೊಳ್ಳುವಂಥ ದಿನ. ನಿಮ್ಮ ಟ್ಯಾಲೆಂಟ್ ಇರ್ಬೋದು, ನಿಮ್ಮಲ್ಲಿರುವಂಥ ಒಂದು ಕೈಚಳಕ ಇರ್ಬೋದು, ಅಥವಾ ಈ ಕರ್ತವ್ಯ ಪ್ರಜ್ಞೆ, ಇದು ಎಲ್ಲದರ ಸಾರಾಂಶವಾಗಿ ಈ ದಿನ ನಿಮ್ಮಿಂದ ಕೆಲಸಗಳು ಉತ್ತಮ ರೀತಿಯಲ್ಲಿ ಆಗುತ್ತೆ. ಇದು ನಿಮ್ಮ ಸಮಾಜದ, ನಿಮ್ಮ ಕುಟುಂಬದ ಗೌರವವನ್ನು ಕೂಡ ಎತ್ತಿ ಹಿಡಿಯುವಂಥ ಒಂದು ಪ್ರಯತ್ನ ಇದು. ಹಾಗಾಗಿನೇ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಿಗಿಂತ ಕುಟುಂಬದ ವಿಚಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಿ.
ಹಾಗಾಗಿ ನಿಮ್ಮ ನಿರೀಕ್ಷೆಯಂತೆಯೇ ಕೆಲಸ ಕಾರ್ಯಗಳು ನಡೆಯುತ್ತೆ, ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ದಿನ ಆತ್ಮಸ್ಥೈರ್ಯ ಹೆಚ್ಚಾಗುವಂಥ ಸಂದರ್ಭ ಇದೆ. ಏಕೆಂದರೆ ನಿಮ್ಮ ಓದಿನಲ್ಲಿ ಈ ದಿನದಿಂದ ನಿಮಗೆ ಸ್ವಲ್ಪ ಹಿಡಿತ ಕಾಣಿಸ್ಕೊಳ್ಳುತ್ತೆ, ಒಂದು ಕಂಟ್ರೋಲ್ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಸಾಧನೆ ಮಾಡಲಿಕ್ಕೆ ಮುಂದೆ ನಿಮಗೆ ಒಳ್ಳೆಯ ಅವಕಾಶಗಳಿದೆ, ಬಳಸ್ಕೊಳ್ಳಿ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರೋದಕ್ಕೆ ನಿಮ್ಮ ಮನೆಯಲ್ಲಿರುವಂಥ ಸ್ತ್ರೀಯರೇ ಕಾರಣ. ಅವರು ಯಾವುದೇ ರೀತಿಯ ಸಂಬಂಧವನ್ನು ನಿಮ್ಮ ಜೊತೆ ಹೊಂದಿರಲಿ, ಅವರ ಒಂದು ಕಾಂಟ್ರಿಬ್ಯೂಷನ್ ಈ ದಿನ ಅಮೂಲ್ಯವಾಗಿರುವಂಥದ್ದು. ಹಾಗಾಗಿ ಈ ದಿನ ಅವರಿಗೂ ಕೂಡ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಪ್ರಯೋಜನಗಳು ಕೂಡ ಒಂದರ ಹಿಂದೆ ಒಂದು ಬರುವಂಥ ಸಾಧ್ಯತೆ ಇದೆ. ಇದು ಮನಸ್ಸಿಗೆ ತುಂಬ ಸಮಾಧಾನವನ್ನು ತರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಈ ದಿನ ಸಿಕ್ಕತ್ತೆ. ಆದರೆ ಎಲ್ಲೋ ಒಂದು ಕಡೆ ಈ ಸ್ವೇಚ್ಛಾ ವೃತ್ತಿ ಅನ್ನುವಂಥದ್ದೇನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳು ಅವರನ್ನು ಕೂಡ ಜಯಿಸುವಂಥ ಒಳ್ಳೆಯ ಅವಕಾಶ ಇದೆ. ಏಕೆಂದರೆ ನಿಮಗೆ ಆ ಒಂದು ಪ್ರಭುತ್ವ, ಆ ಒಂದು ಸನ್ನಿವೇಶದ ಮೇಲೆ ಸಂಪೂರ್ಣವಾದಂಥ ಒಂದು ಹಿಡಿತ ಇದೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಬೇರೆಯವರನ್ನು ಅವಲಂಬನೆ ಮಾಡಲ್ಲ, ಭಾಳ ಸ್ವತಂತ್ರವಾಗಿರ್ತೀರಿ. ಸ್ವತಂತ್ರ ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ವಿಶೇಷ ದಿನ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮಲ್ಲಿ ಎಷ್ಟೇ ಪ್ರಯತ್ನಗಳಿರಲಿ, ಎಷ್ಟೇ ಶಕ್ತಿ ಸಾಮರ್ಥ್ಯಗಳಿದ್ರೂ ಕೂಡ ಒಂದು ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಏನೋ ಒಂದು ಅಡಚಣೆಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ. ಹಾಗೆ ಈ ದಿನ ಮನೆಯ ಸಮಸ್ಯೆಗಳೇನಿದೆ ಅದನ್ನು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸುವಂಥ ಒಂದು ಪ್ರಯತ್ನ ಕೂಡ ನಡೆಯುವಂಥದ್ದಿದೆ. ಆದರೆ ಈ ದಿನ ನೀವು ಏನು ನಿರ್ಧಾರ ಮಾಡ್ತೀರೋ ಅದಕ್ಕೆ ಅಂಟಿಕೊಳ್ಳುವಂಥದ್ದು, ಅಂದರೆ ನೀವು ನಿರ್ಧರಿಸಿದಂತೆ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ವಿಶೇಷವಾಗಿ ಈ ದಿನ ಮನೆ ಮಂದಿಯ ಸಹಾಯಕ್ಕಿಂತ ನಿಮಗೆ ಮನೆಯ ಹೊರಗಿನ ಗೆಳೆಯರೇ ನಿಮಗೆ ಸಹಾಯಕ್ಕೆ ಬರುವಂಥದ್ದು ಇದೆ. ಹಾಗಾಗಿ ಈ ದಿನ ಗೆಳೆಯರ ಜೊತೆಯಲ್ಲಿ ತುಂಬ ಲವಲವಿಕೆಯಿಂದ ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಅದರ ಫಲಿತಾಂಶ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಪ್ರಮುಖವಾಗಿರುವಂಥ ತೀರ್ಮಾನಗಳನ್ನು ನಿಮ್ಮ ಪಾಲುದಾರರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿ, ಅಥವಾ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ಮೊದಲ ಭಾಗ ತುಂಬ ಸಂತೋಷದಾಯಕವಾಗಿರುತ್ತೆ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಕುಟುಂಬದಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಹಾಗೆ ಕೆಲಸಗಳು ಕೂಡ ಏನೋ ಒಂದು ರೀತಿಯಲ್ಲಿ ಪ್ರಗತಿದಾಯಕವಾಗಿರುತ್ತೆ. ಇದು ತುಂಬ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಉತ್ತರಾರ್ಧದಲ್ಲಿ ಮಾತ್ರ ಸಣ್ಣ ಪುಟ್ಟ ತೊಂದರೆಗಳನ್ನು ಎದುರಿಸಬೇಕಾಗ್ಬೋದು. ಆದರೂ ಕೂಡ ನಿಮ್ಮ ಅನುಭವದ ಸಾರದಿಂದ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಅಧಿಕಾರ ವ್ಯಾಪ್ತಿಯಾಗಲಿ ಅಥವಾ ನಿಮ್ಮ ಕಾರ್ಯಚಟುವಟಿಕೆಯ ವ್ಯಾಪ್ತಿಯಾಗಲಿ ತುಂಬ ಸಮಾಧಾನಕರವಾಗಿ ಇರಬೇಕಾಗತ್ತೆ. ತುಂಬ ಬ್ಯಾಲೆನ್ಸ್ ಮಾಡಬೇಕು ಈ ದಿನ. ಇನ್ನು ಈ ದಿನ ಹಣ ಹೂಡಿಕೆಯ ಸಂದರ್ಭದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಆದರೆ ಈ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡುವಂಥದ್ದು ನಿಮಗೆ ಒಳ್ಳೆಯದನ್ನು ತರುತ್ತೆ. ಹಾಗಾಗಿ ಒಂದೇ ಕಡೆ ದೊಡ್ಡ ಮೊತ್ತವನ್ನು ಇನ್ವೆಸ್ಟ್ ಮಾಡೋದಕ್ಕಿಂತ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ರೀತಿಯಲ್ಲಿ ಉಳಿತಾಯ ಮಾಡುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಇನ್ನು ಈ ದಿನ
ನೀವು ಕೆಲಸದಲ್ಲಿ ನಿರತರಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಈ ದಿನದಲ್ಲಿ ಉತ್ತಮವಾದಂತಹ ಒಂದು ಸಂವಹನವನ್ನ ಇಟ್ಕೊಂಡಿರ್ತೀರಿ. ಕಮ್ಯುನಿಕೇಶನ್ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳು ವಿಶೇಷ ರೀತಿಯಲ್ಲಿ ಮುಂದುವರಿಯುವಂಥದ್ದಾಗಿದೆ. ಇನ್ನು ಈ ದಿನ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಹಣ ಇದನ್ನ ಉಳಿತಾಯ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ. ಅದನ್ನು ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ ಮಾಡಿ. ಅದು ನಾಳೆ ನಿಮಗೆ ಇಚ್ಛಿತ ಪ್ರತಿಫಲವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಕುಟುಂಬದೊಳಗಿರುವಂಥ ತೊಡಕುಗಳು, ಆ ಸನ್ನಿವೇಶಗಳು ಕೆಲವೊಂದಕ್ಕೆ ನೀವೇ ನೇರ ಹೊಣೆಗಾರರಾಗಿರ್ತೀರಿ. ಅದನ್ನು ಆದಷ್ಟು ಈ ದಿನ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನದಲ್ಲಿ ನಿಮ್ಮ ನಿರೀಕ್ಷೆಗಳು ಈಡೇರುತ್ತೆ. ಬಹಳ ದಿನಗಳಿಂದ ಅಂದುಕೊಂಡಿದ್ದಂಥ ಒಂದು ಕೆಲಸ ಪೂರ್ಣ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ನಿರೀಕ್ಷೆಯಂತೆ ನಿಮಗೆ ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮ್ಮ ಸ್ನೇಹಿತರಾಗಲಿ ಸಹಾಯಕ್ಕೆ ನಿಲ್ಲಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಓಡಾಟಕ್ಕೆ ಪರಿತಪಿಸಬೇಕಾಗತ್ತೆ. ಗೊತ್ತು ಗುರಿ ಇಲ್ಲದಂತಹ ಒಂದು ಓಡಾಟ ಆಗುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆಸೆಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಏನೋ ಸಿಕ್ಕತ್ತೆ. ಆದರೆ ಎಲ್ಲ ವಿಚಾರದಲ್ಲೂ ಕೂಡ ಸಕಾರಾತ್ಮಕವಾದಂಥ ಚಿಂತನೆ ಬಹಳ ಮುಖ್ಯ. ಇನ್ನು ಈ ದಿನ ನಿಮಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಹಿತಶತ್ರುಗಳು ನಂಬಿಕೆ ದ್ರೋಹ ಮಾಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಈ ಟೆಕ್ನಾಲಜಿಯನ್ನು ಹೆಚ್ಚು ಅವಲಂಬನೆ ಮಾಡಿರುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಪ್ರತಿಯೊಂದಕ್ಕೂ ಕೂಡ ಈ ದಿನದಲ್ಲಿ ನೀವು ಸ್ವಲ್ಪ ಕಷ್ಟಪಟ್ಟೇನೆ ಫಲಿತಾಂಶಗಳನ್ನು ಪಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸಕಾರಾತ್ಮಕ ಚಿಂತನೆಯನ್ನು ಮೈಗೂಡಿಸ್ಕೊಂಡ್ರೆ ಮಾತ್ರ ಕೆಲವು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಸಮಾಜದಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ. ಹಾಗೆ ನಿಮ್ಮ ಒಂದು ಹೆಸರಿನ ವಿಚಾರದಲ್ಲೂ ಕೂಡ ಕೆಲವರಿಗೆ ಕುತೂಹಲದಿಂದ ಹೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಸನ್ನಿವೇಶ ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಮನಸ್ಸಿಗೆ ಇಷ್ಟ ಇಲ್ಲ ಅನ್ನುವಂಥ ವಿಚಾರಗಳಿದ್ರೂ ಕೂಡ ಅದನ್ನೇ ಅನುಸರಣೆ ಮಾಡಬೇಕಾಗತ್ತೆ. ಅಂದರೆ ಒಲ್ಲದ ಮನಸ್ಸಿನಿಂದ ದಾಕ್ಷಿಣ್ಯಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 1.